ಹರ್ಷಿತಾ ಡಯಾಗ್ನೋಸ್ಟಿಕ್ ಕೇರ್ ವತಿಯಿಂದ ಈಗ ಹುಮ್ನಾಬಾದ್ನಲ್ಲೂ ಸಹ ಸಿಟಿ ಸ್ಕ್ಯಾನಿಂಗ್ ಪ್ರಾರಂಭ. ಹುಮ್ನಾಬಾದ್ ತಾಲೂಕಿನ ಜನ ಸಿಟಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಬೇಕಾದ್ರೆ ಹೈದರಾಬಾದ್, ಕಲಬುರಗಿ, ಬೀದರ್, ಸೋಲಾಪುರ್ ಹೋಗಬೇಕಾಗಿತ್ತು. ಆದರೆ ಹರ್ಷಿತಾ ಡಯಾಗ್ನೋಸ್ಟಿಕ್ ಕೇರ್ ನೂತನವಾಗಿ ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ಸಮೀಪ ಸರ್ವೋದಯ ಶಾಲೆಯ ಪಕ್ಕದಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯು ಶಿವಪುರ ರೇಣುಕಾವೀರ ಗಂಗಾಧರ ಶಿವಾಚಾರ್ಯರು ಉದ್ಘಾಟಿಸಿ ಶುಭ ಹಾರೈಸಿದರು. ಮಾಣಿಕ್ ನಗರದ ಮಹಾರಾಜರಾದ ಆನಂದ್ ಮಹಾರಾಜ್ ಸಹ ಭಾಗವಹಿಸಿ ಶುಭ ಹಾರೈಸಿದರು. ಅಲ್ಲದೆ ಹುಡುಗಿ ಮಠದ ಶ್ರೀಗಳು ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೊಂದು ಸಂತೋಷದ ವಿಷಯ, ತಾಲೂಕಿನಲ್ಲಿ ಸಿಟಿ ಸ್ಕ್ಯಾನಿಂಗ್ ಅವಶ್ಯಕತೆ ಇತ್ತು, ಅದು ಪೂರ್ಣಗೊಂಡಿದೆ ಹಾಗೂ ಬಡವರಿಗೆ ಅನುಕೂಲಕರವಾಗುವಂತೆ ಸಿಟಿ ಸ್ಕ್ಯಾನಿಂಗ್ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ನಂತರ ಕಾರ್ಯಕ್ರಮದಲ್ಲಿ ಶಾಸಕ ಸಿದ್ದು ಪಾಟೀಲ್ ಭಾಗವಹಿಸಿ ಶುಭ ಕೋರಿದರು. ಅಲ್ಲದೆ ಡಾಕ್ಟರ್ ಮಾತನಾಡುತ್ತಾ, ಉತ್ತಮವಾದಂತಹ ಸೇವೆ ನೀಡಲು ಪ್ರಾರಂಭಿಸಿದ್ದೇವೆ. ದಿನದ 24 ಗಂಟೆ ಈ ಸ್ಕ್ಯಾನಿಂಗ್ ಸೆಂಟರ್ ಇರುತ್ತದೆ. ಅಲ್ಲದೆ ಜಿಲ್ಲೆಗಳಲ್ಲಿ ಪಡೆಯುವ ಫೀಸ್ನಲ್ಲಿಯೇ ಅದೇ ಸೌಲಭ್ಯ ಇಲ್ಲಿ ಪಡೆಯಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶರಣಪ್ಪ ಹಾಲಿದೊಡ್ಡಿ, ರೋಹಿತ್ ರಘುಜಿ, ಡಾಕ್ಟರ್ ವಿಶ್ವಸೈನರ್, ಡಾಕ್ಟರ್ ಪ್ರವೀಣ್ ಕಡಳಿ, ಡಾಕ್ಟರ್ ವಿಶಾಲ್ ಚಿತ್ಕೋಟ, ಡಾಕ್ಟರ್ ನಾಗನಾಥ್ ಹುಲ್ಸೂರಿ, ಡಾಕ್ಟರ್ ರಾಹುಲ, ಡಾಕ್ಟರ್ ಮುಸ್ತಫಾ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹುಮ್ನಾಬಾದ್ ಪಟ್ಟಣದಲ್ಲಿ ದಿನಕ್ಕೆ ದಿನ ಜನಸಂಖ್ಯೆ ಬೆಳೀತಾ ಇದೆ. ಅದರ ಅನುಗುಣವಾಗಿ ಇವತ್ತೇನು ನಮ್ಮ ಡಾಕ್ಟರ್ ಅವರು ಹುಮ್ನಾಬಾದ್ ಪಟ್ಟಣದಲ್ಲಿ ಏನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆಯ ಕಾರ್ಯ ಅವ್ರು ಮಾಡಿದ್ದಾರೆ ಅಂತ ನಾನು ಅವ್ರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಣ್ಣ ಕಾಯಿಲೆ ಬಂದರೂ ಕೂಡ ನಾವು ಎಕ್ಸ್ರೇ ಇಸ್ಕೋಬೇಕು ಅಥವಾ ಸಿಟಿ ಸ್ಕ್ಯಾನ್ ಮಾಡ್ಕೋಬೇಕಾಯ್ತು ಅಂದರೆ ಶೋಲಾಪುರ್ಗೆ ಹೋಗಬೇಕು, ಗುಲ್ಬರ್ಗಕ್ಕೆ ಹೋಗಬೇಕು, ಬೀದರ್ಗೆ ಹೋಗಬೇಕು. ಅವಾಗೆಲ್ಲ ನಾವು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಡಾಕ್ಟ್ರು ಅವರೆಲ್ಲ ಜೊತೆಗೂಡಿ ಇವತ್ತೇನು ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡಿದ್ದಾರೆ, ಭಾಳ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಇವತ್ತು ಜನಸಂಖ್ಯೆ ಹೆಂಗೆ ಜಾಸ್ತಿ ಆಗ್ತಾ ಇದೆ, ರೋಗಗಳು ಕೂಡ ಅಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಇವತ್ತು ನಾವು ಎಲ್ಲ ಬೆಂಗಳೂರಲ್ಲಿ ಕೂಡ ಬೇರೆ ಬೇರೆ ನಾನು ಆಸ್ಪತ್ರೆಗೆ ಹೋಗಿದಾಗ ಯಾವಾಗ ಹೋಗಿದಾಗೂ ಕೂಡ ಅಲ್ಲಿ ಬರ್ತಕ್ಕಂಥ ರೋಗಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್. ಇವಾಗ ನಾನು ಹೋಗಿದಾಗ ಡಾಕ್ಟರ್ ಚಂದ್ರಶೇಖರ್ ಹತ್ರ ಹೋಗುವಾಗ 2008ರಲ್ಲಿ ಹೋಗಿದಾಗ ಸ್ವಲ್ಪ ಜನ ಪೇಷಂಟ್ಸ್ ಇರ್ತಿದ್ರು. ಇವತ್ತು ನೋಡಿದಾಗ ಹೋದಾಗೆಲ್ಲ ಒಂದು 100 ಜನ, 150 ಜನ ಪೇಷಂಟ್ಸ್ ಅಲ್ಲಿ ಇರ್ತಾ ಇದ್ದಾರೆ. ಇವತ್ತೇನು ಡಾಕ್ಟರ್ ಇಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಇವತ್ತು ಮಾಡಿದ್ದಾರೆ, ಈ ಒಂದು ಬರ್ತಕ್ಕಂಥ ಬಡ ರೋಗಿಗಳಿಗೆ ಕೂಡ ಒಂದು ಅನುಕೂಲ ಆಗ್ತಕ್ಕಂಥ ಕೆಲಸ ಡಾಕ್ಟರ್ ಮಾಡಲಿ. ಇವತ್ತು ಏನೇ ಒಂದು ಸ್ವಲ್ಪ ರೇಟಲ್ಲಿ ಫಿಕ್ಸೇಷನ್ ಮಾಡಿ, ಯಾಕಂದ್ರೆ ಮಾಡಿದ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಬಡವರಿಗೆ ಕೂಡ ಅನುಕೂಲ ಆಗಬೇಕು, ತಾವು ಕೂಡ ಒಳ್ಳೆ ಕೆಲಸ ಮಾಡಬೇಕು ಅಂತ ಇವತ್ತು ನನಗೂ ಕೂಡ ನಮ್ಮ ಡಾಕ್ಟರ್ ರಘೋಜಿಯವರು ಇವರೆಲ್ಲ ಬಂದು ಹೇಳಿದ್ಮ್ಯಾಗ, ನಮ್ಮ ಮುಸುಫ್ ಡಾಕ್ಟರ್ ಅವರು ಎಲ್ಲ ಬಂದು ಹೇಳಿದಾಗ ನಾನು ಕೂಡ ಬರ್ತೀನಿ ಅಂತ ಹೇಳಿದೆ. ನಾನು ಇವಾಗ ಬೆಳಿಗ್ಗೆ ಬೆಂಗಳೂರಿಂದ ಹೈದ್ರಾಬಾದ್ ಬಂದೆ, ಹೈದ್ರಾಬಾದ್ನ ಇವಾಗ ಬಂದ ತಕ್ಷಣ ರಘುಜಿಯವ್ರು ಫೋನ್ ಮಾಡಿದ್ರು, ತಾವು ಬರ್ಬೇಕು ಸರ್ ಅಂತ. ನಾನು ಬಹಳ ಸಂತೋಷದಿಂದ ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಇವತ್ತೇನು ಎಕ್ಸ್ರೇ ಆಗಲಿ, ಸಿಟಿ ಸ್ಕ್ಯಾನ್ ಆಗಲಿ ಏನು ಓಪನ್ ಮಾಡಿದಾರೆ, ಯಶಸ್ವಿಯಾಗಿ ನಡೀಲಿ ಮತ್ತು ಬಡ ರೋಗಿಗಳಿಗೆ ಕೂಡ ಅನುಕೂಲ ಆಗಲಿ ಅಂತ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿಗೆ ಈ ಒಂದು ಏನು ಹರ್ಷಿತ್ ಹಾಸ್ಪಿಟಲ್ನಲ್ಲಿ ಈ ಸಿಟಿ ಸ್ಕ್ಯಾನ್ ಯಂತ್ರ ಏನಿಗೆ ಅಳವಡಿಸಿ ನಮ್ಮೆಲ್ಲ ಡಾಕ್ಟರ್ಸ್ಗಳಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ಹುಮ್ನಾಬಾದು ನ್ಯಾಷನಲ್ ಹೈವೇ ಮ್ಯಾಗ ಇದ್ದ ಕಾರಣ ಇವತ್ತು ಅನೇಕ ಆಕ್ಸಿಡೆಂಟ್ ಕೇಸಸ್ ಇರ್ಬೋದು, ಬೇರೆ ಬೇರೆ ಕೇಸಸ್ ಕೂಡ ಬಹಳಷ್ಟು ಬರ್ತಾ ಇತ್ತು. ಆದರೆ ದೊಡ್ಡ ಕೇಸ್ಗಳು ಬಂದಾಗ ರೆಫರ್ ಮಾಡಿದ್ರೆ ನಾವು ಬೀದರ್, ಕಲಬುರಗಿ, ಸೋಲಾಪುರ್, ಹೈದರಾಬಾದಿಗೆ ರೆಫರ್ ಮಾಡಿ ಇವತ್ತು ಸಿಟಿ ಸ್ಕ್ಯಾನ್ ಇರ್ಬೋದು, MRI ಅಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತು ನಮ್ಮೆಲ್ಲ ಡಾಕ್ಟರ್ಸ್ ಟೀಮ್ಸ್ ಎಲ್ಲ ಯುವಕರು ನೋಡಿ, ಎಲ್ಲ ಯುವಕರು ಡಾಕ್ಟರ್ಸ್ ಟೀಮು ಇವತ್ತು ಈ ಒಂದು ಉಪಕರಣ ಸಿಟಿ ಸ್ಕ್ಯಾನ್ ಮಾಡಿದಕ್ಕಾಗಿ ಅವರಿಗೆ ಇನ್ನೊಂದು ಸರ್ತಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಇದು ಒಂದು ಬಹಳ ಜರುರಿಯಾದಂಥ ಸಿಟಿ ಸ್ಕ್ಯಾನ್ ಇದೆ. ಯಾಕಂತಂದ್ರೆ ತಾವು ನೋಡ್ಬೋದು, ಇವತ್ತು ಯಾವುದೇ ಒಂದು ಹೆಡ್ ಇಂಜುರಿ ಆಗ್ಬೋದು, ಯಾವುದೋ ಒಂದು ಮೈನರ್ ನರ್ವ್ಸ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಯಾವುದೋ ಮಾಡ್ಬೇಕಂತಂದ್ರೆ ಇವತ್ತು ಸಿಟಿ ಸ್ಕ್ಯಾನ್ ಮಾಡ್ಬೇಕಂತದ ಮತ್ತೆ MRI ಮಾಡ್ಬೇಕಂತ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾ ಇದ್ರು. ನಾವು ರೆಫರ್ ಮಾಡಿದಾಗ ಅನೇಕ ಜನರು ಇವತ್ತು ಆಕ್ಸಿಡೆಂಟ್ ಆಗಿನ ಮ್ಯಾಕ ಅಲ್ಲಿ ಹೋಗೋ ತನಕ ಎಷ್ಟೋ ಜನರು ಪ್ರಾಣ ಕಳ್ಕೊತಾ ಇದ್ರು. ಆದ್ರೆ ಇವತ್ತು ಈ ಒಂದು ಹುಮ್ನಾಬಾದ್ನಲ್ಲಿ ಸಿಟಿ ಸ್ಕ್ಯಾನ್ ಇವತ್ತು ನಮ್ದೆಲ್ಲ ಡಾಕ್ಟರ್ಸ್ ಮಾಡಿದಾರ. ಇದರಿಂದ ಅನೇಕ ಸೌಲಭ್ಯಗಳನ್ನು ಸಿಗ್ತಾವ. ಯಾಕಂತಂದ್ರೆ ಇವತ್ತು ನೋಡಿ ಹಾಸ್ಪಿಟಲ್ ಎಮರ್ಜೆನ್ಸಿ ಇರುತ್ತೆ, ಇವತ್ತು ಆ ಒಂದು ಸಿಟಿ ಸ್ಕ್ಯಾನ್ ಮಾಡ್ಲಕ್ಕ ಅವರೆಲ್ಲ ಪೂರಾ
ಫ್ಯಾಮಿಲಿನೇ ಗೊತ್ತಾ ಬೇರೆ ಕಡೆ ಹೋಗಿ ಮಾಡಿಸ್ಕೊಂಡು ಬರ್ಬೇಕಾಗ್ತಾ ಇತ್ತು. ಇವತ್ತ ನಾವು ಇಲ್ಲೇ ನಮ್ಮ ಹುಮ್ನಾಬಾದ್ನಲ್ಲಿ ಸೌಲಭ್ಯ ಸಿಕ್ತು ಅಂತಂದ್ರೆ ನಾವು ಯಾರು ಕೂಡ ಭಯಭೀತರಾಗಲ್ಲ. ನಾವು ಇಲ್ಲೇ CT ಸ್ಕ್ಯಾನ್ ಮಾಡಬಹುದಾಗಲಿ, ಇಲ್ಲೇ ಟ್ರೀಟ್ಮೆಂಟ್ ಮಾಡುವಂತ ಕಾರ್ಯನೂ ಕೂಡ ನಾವು ಮಾಡಬಹುದು. ಅದಕ್ಕಾಗಿ ಗೊತ್ತಾ ಏನು ಹುಮ್ನಾಬಾದ್ನಲ್ಲಿ ಈ ಒಂದು ಸುಚಿತಾ ಅಂತ ಹಾಸ್ಪಿಟಲ್ ಮತ್ತು ಇದೊಂದು CT ಸ್ಕ್ಯಾನ್ ಕೂಡ ಮಾಡಿದಕ್ಕಾಗಿ ಇನ್ನೊಮ್ಮೆ ಅವರಿಗೆ ಕ್ಷೇತ್ರದ ಶಾಸಕನಾಗಿ ಧನ್ಯವಾದ ಅರ್ಪಿಸ್ತೇನೆ. यहाँ पे CT स्कैन 16 स्लाइस वाला CT स्कैन डॉक्टर शरणप्पा सर ओपन किए हुए हैं। इससे हमारे हुमनाबाद के जितने भी एक्सीडेंट्स वगैरह होते थे और स्ट्रोक वगैरह जो ब्रेन में ब्लीड वगैरह बोलते थे, उनके लिए गोल्डन आवर 4 घंटे का रहता है, जिसमें CT स्कैन करने के बाद ही ट्रीटमेंट डिसाइड कर सकते हैं हम लोग। तो उसके लिए यहाँ की जितने भी लोग का आजकल एक्सीडेंट्स बहुत ज़्यादा हो रहे, हाईवे का कवरेज हुमनाबाद के लिए ऑलमोस्ट 50 किलोमीटर का कवरेज है। जहाँ पे हेड इंजरी का केस आया तो इमीडिएटली CT स्कैन के लिए पेशेंट बीदर, गुलबर्गा, शोलापुर ऐसा जाता था। तो वही CT स्कैन यहाँ पे होने की वजह से हम लोग ट्रीटमेंट दे सकते और आगे उसके बचने के चांसेस काफ़ी ज़्यादा 50 to 60% उसकी मोर्टेलिटी जो होती थी वो इंशाल्लाह कम से कम होंगी। और यहाँ के जो चार्जेस रहेंगे अफोर्डेबल चार्जेस रहेंगे। जैसा पेशेंट यहाँ से CT स्कैन के लिए बीदर जा रहा, फिर बीदर में CT करा ले रहा, एम्बुलेंस से जा रहा, तो वो सब चार्जेस ज़्यादा हो जाते थे। एज़ पर जो डिस्ट्रिक्ट नॉर्म्स रहेंगे उस हिसाब से यहाँ पे चार्जेस रहेंगे। और CT स्कैन तमाम तरीक़े के होंगे, हेड का होगा, ब्रेन का होगा और अब्डोमेन होगा, चेस्ट होगा, किडनीज़ के स्टोन्स के साइज़ जो डायमेंशनली देखते हैं वो भी हो जाएगा। बाकी HRCTs वगैरह जो भी अब्डोमेन है और कहीं पे अगर ऑब्स्ट्रक्शन है तो आपके कॉन्ट्रास्ट CTs भी हो जाएंगे हमारे पास। और ये फैसिलिटी पूरी 24/7 अवेलेबल है। डॉक्टर शरणप्पा सर 24/7 रिपोर्टिंग करके देंगे और पेशेंट के मैनेजमेंट में विद इन जैसे ही CT स्कैन आया हम उसको मैनेज करने की कोशिश करेंगे। हाँ, हुमनाबाद में ये फर्स्ट टाइम CT स्कैन है। यहाँ से हम लोग बहुत जैसे ही हॉस्पिटल्स बढ़ने लगे हुमनाबाद में तो CT स्कैन एक ऐसा डायग्नोस्टिक था जहाँ पे पेशेंट की जान बचने के लिए सबसे अहम चीज़ थी। तो वो अब शायद हुमनाबाद में आ जाएंगी इंशाल्लाह। एड्रेस का CT स्कैन का एड्रेस ये है कि यहाँ पे सर्वोदय स्कूल है, सर्वोदय स्कूल के बाजू एक छोटा सा लेफ्ट टर्न है, उसमें हर्षित स्कैनिंग सेंटर है जहाँ पे CT भी हो जाएंगे। ವಿನೂತನವಾಗಿ ಮೊಟ್ಟ ಮೊದಲ ಬಾರಿಗೆ ಹುಮ್ನಾಬಾದ್ ಪಟ್ಟಣದಲ್ಲಿ 16 ಸ್ಲೈಸ್ CT ಸ್ಕ್ಯಾನ್ ಫೆಸಿಲಿಟಿ ಇಲ್ಲಿ ಇದ್ದಿಲ್ಲ. ಬಸವ ಕಲ್ಯಾಣಲ್ಲಿ ಬಾಲ್ಕಿಯಲ್ಲಿ ಎಷ್ಟೋ ವರ್ಷ ಮೊದಲೇ ಬಂದಿತ್ತು, ಆದರೆ ಹುಮ್ನಾಬಾದ ಜನ ಈ ಸರ್ವಿಸ್ದಿಂದ ವಂಚಿತರಾಗಿದ್ದರು. ಇದರ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ನಾವೆಲ್ಲ ಡಾಕ್ಟರ್ಸ್ ಕಲ್ತು ಜಿ ಕಂಪ್ನಿದು ಲೇಟೆಸ್ಟ್ ಟೆಕ್ನಾಲಜಿ 16 ಸ್ಲೈಸ್ ಜಿ ರೆವಲ್ಯೂಷನ್ ಇವತ್ತು ಸ್ಥಾಪನೆ ಮಾಡಿದ್ದೇವೆ, ಇವತ್ತು ಉದ್ಘಾಟನೆಗೊಂಡದ. ಇದರ ಸದುಪಯೋಗ ಎಲ್ಲ ಜನರು ಪಡೆದುಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೆ. ಹಾಂ, ಈಗ ನಾವು ಹುಮ್ನಾಬಾದ್ ಪಟ್ಟಣ ಹೈವೇ ಮುಖಾಂತರ ನಮ್ಮ ಪಟ್ಟಣದಲ್ಲಿ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಅದಕ್ಕೆ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ಎಷ್ಟು ಜಲ್ದಿ ಏನಾಗಿದೆ ಅಂತ ಗೊತ್ತಾದರೆ ಮುಂದೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಡಾಕ್ಟರ್ಸಿಗೆ ಅನುಕೂಲ ಆಗ್ತದೆ. ಅದ್ರ ಸಲುವಾಗಿ ಮೊದಲೆಲ್ಲ ಬೀದರ್, ಗುಲ್ಬರ್ಗ, ಶೋಲಾಪುರ ಕಳಿಸ್ಬೇಕಾಗ್ತಿತ್ತು. ಈಗ ಇಲ್ಲೇ ಮಾಡ್ಬೋದು. ಇದರಿಂದ ಜನರಿಗೆ ಅನುಕೂಲ ಆಗ್ತದಂತ ಡಾಕ್ಟರ್ ಶರಣಪ್ಪ, ರೇಡಿಯಾಲಜಿಸ್ಟ್. ಎಲ್ಲ ಸದ್ಭಕ್ತರಿಗೆ ಒಂದು ಶುಭ ಸಂದೇಶ ಅಂತೇಳಿ ನಾವು ಇಷ್ಟಪಡ್ತೀವಿ. ನಿಜಕ್ಕೂ ಕೂಡ ಭಾಳ ಒಂದು ಸಂತೋಷ, ಸಂಭ್ರಮ, ಸಡಗರ ಅಂತೇಳಿ ನಮಗಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂದರೆ ನಮ್ಮ ಹುಮನಾಬಾದ್ ನಗರ ನೂತನವಾಗಿ ಒಂದು CT ಸ್ಕ್ಯಾನ್ ಸೆಂಟರ್ ಆಗಿದ್ದು ನಮ್ಮೆಲ್ಲರೂ ಕೂಡ ಒಂದು ಸುದೈವ ಅಂತೇಳಿ ನಾವಂತೂ ಭಾವಿಸ್ತೀವಿ. ಯಾಕೆಂದರೆ ತಾಲೂಕಾ ಮಟ್ಟದಲ್ಲಿ ಇರುವಂಥ ರೋಗಿಗಳು ನಾವೆಲ್ಲರೂ ಕೂಡ ಬೀದರ್, ಗುಲ್ಬರ್ಗ ಅಲ್ಲಲ್ಲೇ ಹೋಗ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಹುಮನಾಬಾದ್ ಆರೋಗ್ಯ ಇಲಾಖೆಯಿಂದ ನಮ್ಮ ಎಲ್ಲ ಯುವಕರು, ಡಾಕ್ಟರ್ಸ್ ಅಂದರೆ ಹೆಂಗಂದ್ರೆ ಒಂದು ಯುವಕರ ಶಕ್ತಿ ಇದ್ದಂಗೆ ನಮ್ಮ ಹುಮನಾಬಾದ್ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ತಂದಿದೆ. ನೂತನವಾಗಿ CT ಸ್ಕ್ಯಾನ್ ಸೆಂಟರ್ ಆಗಿದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷ ತಂದಿದೆ. ವಿಶೇಷವಾಗಿ 4-5 ಜನ ಕಲ್ತು ಒಂದು CT ಸ್ಕ್ಯಾನ್ ತಂದಿದ್ದು ನಮ್ಮ ಡಾಕ್ಟರ್ ರಘುಜಿ ಆಗ್ಬೋದು, ವಿಶ್ವ ಆಗ್ಬೋದು, ನಮ್ಮ ಕಡಳೆ ಸರ್ ಆಗ್ಬೋದು, ಎಲ್ಲರೂ ಕೂಡ ಒಂದು
ಶರಣಪ್ಪ ಅವರು ಆಗ್ಬೋದು, ಎಲ್ಲರ ಒಂದು ಸಂಯೋಗದಿಂದ ಒಂದು ಹೊಸ ಕಾರ್ಯ ಆಗಿದ್ದು ಒಂದು ನಿಜಕ್ಕೂ ಕೂಡ ಒಂದು ಸುಂದರ ಸಂತೋಷ ಅಂತ ಅನ್ನಿಸ್ತಾ ಇದೆ. ನಾನು ವಿಶೇಷವಾಗಿ ಹುಮನಾಬಾದ್ ಸಮಸ್ತ ಸದ್ಭಕ್ತರಿಗೆ ಹಾಗೂ ನನ್ನ ಜನರಿಗೆ ಹೇಳೋದು ಏನಂದ್ರೆ, ತಾವೆಲ್ಲರೂ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಬೀದರು, ಗುಲ್ಬರ್ಗ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ನಾನು ವಿಶೇಷವಾಗಿ ಹುಮನಾಬಾದ್ ನಗರದ ಎಲ್ಲ ಯುವಕರ ಒಂದು ಪೀಳಿಗೆಗಳನ್ನು ಮುಂದೆ ಬರುವಂಥ ಒಂದು ವಿಚಾರ ಇಟ್ಕೊಂಡು ಒಂದು ಸಿಟಿ ಸ್ಕ್ಯಾನ್ ಸೆಂಟರ್ ತೆಗೆದಿದ್ದು ನಮ್ದೆಲ್ಲರ ಒಂದು ಸುದೈವ. ತಾವೆಲ್ಲರೂ ಕೂಡ ತೆಗೆದಂಥ ಸಿಟಿ ಸ್ಕ್ಯಾನ್ದ ತಾವೆಲ್ಲರೂ ಕೂಡ ಸದುಪಯೋಗ ತೆಕ್ಕೊಡು ಅಂಥೇಳಿ ನನ್ನ ಕಡೆಯಿಂದ ವಿಶೇಷವಾಗಿ ಆಹ್ವಾನ ಕೊಡ್ತೀನಿ. ನಾನು ವಿಶೇಷವಾಗಿ ನಮ್ಮ ಹುಮನಾಬಾದ್ ತಾಲೂಕಿನ ಎಲ್ಲ ಡಾಕ್ಟರ್ಸ್ಗಳಿಗೆ ಅಭಿನಂದನೆ ತಿಳಿಸ್ತೀವಿ. ಯಾಕೆ ಅಭಿನಂದನೆ ತಿಳಿಸ್ತೀವಿ ಅಂತಂದ್ರೆ, ಅವ್ರು ಇದ್ದಾರೆ ಅಂಥೇಳಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇನ್ನೂ ಕೂಡ ವಿಶೇಷವಾಗಿ ಕಳೆದ 4 ವರ್ಷಗಳ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೋಡಿರ್ಬೋದು, ಹುಮನಾಬಾದ್ ತಾಲೂಕಿನಲ್ಲಿ ಬಿಡುವಿಲ್ಲದ ಜೀವನದಲ್ಲಿ ಎಲ್ಲರೂ ಕೂಡ ಒತ್ತಡದಾಗಿದ್ದಾಗೂ ಕೂಡ 24x7 ಮಾಡಿದ್ದು ಇವರೆಲ್ಲ ಯುವಕರು. ಯಾಕಂದರೆ ನಮ್ಮ ರಘೋಜಿ ಆಗ್ಬೋದು, ನಮ್ಮ ಕಡಾಳಿ ಆಗ್ಬೋದು, ನಮ್ದು ಎಲ್ಲರೂ ಕೂಡ ಒಂದು ಸಂಯೋಗದಿಂದ ಕೋವಿಡ್ ಕೂಡ ನಿಯಂತ್ರಣದಲ್ಲಿ ಅವರ ಸೇವೆ ಅಮೋಘವಾಗಿದೆ. ನಾನು ವಿಶೇಷವಾಗಿ ನನ್ನ ರಘೋಜಿ ಆಗ್ಬೋದು, ನನ್ನ ಕಡಾಳಿ ಸರ್ ಒಂದು ಅಭಿನಂದನೆ ತಿಳಿಸ್ತೀನಿ. ಯಾಕೆ ತಿಳಿಸ್ತೀನಿ ಅಂತಂದ್ರೆ, ಕೋವಿಡ್ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೂ ಕೂಡ ಶ್ರೀಮಠಕ್ಕೆ ಬಂದು ಒಂದು ಸೇವೆ ಮಾಡಿದ್ದು ನಮಗೆ ಒಂದು ಇನ್ನೂ ಕೂಡ ಮರೆಯುವಂತಿಲ್ಲ. ವಿಶೇಷವಾಗಿ ಹುಮನಾಬಾದ್ ಜನರದ ಒಂದು ಕಾಳಜಿ, ಪ್ರೀತಿ, ಅವರು ಯಾವತ್ತೂ ಕೂಡ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವರಿಗೆ ವೀರಭದ್ರ ಮಹಾಸ್ವಾಮಿ ಅಖಂಡ ಆಶೀರ್ವಾದ, ನಮ್ಮ ಪ್ರೀತಿ, ನಮ್ಮ ಕರುಣೆ ಸದಾಕಾಲ ಇವರೆಲ್ಲರ ಮೇಲೆ ಇರಲಂತೇಳಿ ಆಶಾ ಮನೋಭದ ಮಾತನ್ನು ಹೇಳಿ, ಮುಂಬರುವ ದಿನಗಳಲ್ಲಿ ಅವರು ಭಾಳ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ಹುಮನಾಬಾದ್ ನಗರದಲ್ಲಿ ಈ ಸಿಟಿ ಸ್ಕ್ಯಾನ್ ತನ್ನದೇ ಆದಂಥ ಒಂದು ಹೆಸರು ಪಡೀಲಿ ಅಂಥೇಳಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಧನ್ಯವಾದ. ಹುಮನಾಬಾದ್ ನಗರದಲ್ಲಿ ಅತಿ ಅವಶ್ಯಕವಾದ ಒಂದು ಮೆಡಿಕಲ್ ಫೆಸಿಲಿಟಿ ಇವತ್ತು ಹರ್ಷಿತ್ ಡಯಾಗ್ನೋಸ್ಟಿಕ್ ಮಾಧ್ಯಮದಿಂದ ಸಿಟಿ ಸ್ಕ್ಯಾನ್ ಫೆಸಿಲಿಟಿ ಏನು ಶುಭಾರಂಭ ಆಗಿದೆ. ನಾನು ಡಾಕ್ಟರ್ ಶರಣಪ್ಪ ಹೊಳದೊಡ್ಡಿ ಸರ್ ಅವರಿಗೆ ತುಂಬ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಗೆ ವಿಶೇಷ ಅಭಿಮಾನ ಹಾಗೂ ಆನಂದ ವಿಷಯ ಏನಂದರೆ, ಡಾಕ್ಟರ್ ಸಾಹೇಬರು ನಮ್ಮ ಮಾಣಿಕ್ ಪಬ್ಲಿಕ್ ಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾರೆ. ಅವರು ಇವತ್ತು ಈ ಫೆಸಿಲಿಟಿಯನ್ನು ಹುಮನಾಬಾದ್ ಜನತೆಗೆ ಕೊಟ್ಟಿದ್ದಾರೆ. ಇದು ಒಂದು ಬಹಳ ಹರ್ಷದ ವಿಷಯ. ಅವ್ರ ಜೊತೆಯಾಗಿ ನಮ್ಮ ಕಡಾಳಿ ಡಾಕ್ಟರ್ ಸಾಹೇಬರು, ನಮ್ಮ ರಘೋಜಿ ಡಾಕ್ಟರ್ ಸಾಹೇಬರು ಎಲ್ಲರೂ ಕಲಿತು ಇದೇನು ಫೆಸಿಲಿಟಿ ಇಲ್ಲಿ ಮಾಡಿದ್ದಾರೆ, ಇದು ನಮ್ಮ ಹುಮನಾಬಾದ್ ಮತ್ತು ಅಕ್ಕಪಕ್ಕದ ಜನರಿಗೆ ತುಂಬ ಸೌಲಭ್ಯ ಉಂಟು ಮಾಡಲಿದೆ. ಹಾಗೂ ಇದು ಒಂದು ಅತ್ಯಂತ ಅವಶ್ಯಕವಾದ ಮೆಡಿಕಲ್ ಫೆಸಿಲಿಟಿ ನನ್ನ ವಿಚಾರದಿಂದ. ಇದು ಇವತ್ತು ಇಲ್ಲಿ ನಮ್ಮ ಜನರಿಗೆ ಕಲ್ಪಿಸಿಕೊಂಡು ಕೊಟ್ಟಿದ್ದಕ್ಕಾಗಿ ನಾನು ಡಾಕ್ಟರ್ ಸಾಹೇಬರಿಗೆ ತುಂಬ ಹೃದಯದಿಂದ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.